ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಸರ್, ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಬಂದಿದ್ದೀರಿ, ಏನ್ ಹೇಳ್ತೀರಿ ಸರ್? ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ನಾವು ಬಂದಿದ್ದೀರಿ. ಇಲ್ಲಿ ಸರ್ಕಾರ ಮಾಡ್ತಾ ಇರೋ ತಪ್ಪಿನಿಂದ ಇಷ್ಟೆಲ್ಲ ಘಟನೆಗಳಾಗ್ತಾ ಇದೆ, ಅದರಿಂದ ನಾವು ಬಂದಿದ್ದೀವಿ. ಒಂದು ಸರ್ 22 ಜನ ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ, ಮತ್ತಷ್ಟು ಆರೋಪಿಗಳು ಇನ್ನು ಬಹಳ ಭೂಗತ ಇದ್ದಾರೆ. ಭೂಗತದವ್ರನ್ನೆಲ್ಲ ಬಂಧಿಸಬೇಕು, ನ್ಯಾಯ ಸಿಗಬೇಕು, ಹಿಂದೂಗಳ ಪರವಾದ ಹೋರಾಟಕ್ಕೆ ಬಂದಿದ್ದೀವಿ. ಸರ್, ಇವತ್ತೊಂದು ಸಭೆ ಮಾಡಿದ್ರಿ, ಸಭೆಯಲ್ಲಿ ಏನ್ ಆಗ್ರಹ ಮಾಡಿದ್ರಿ ಸರ್? ಅವ್ರನ್ನ ಗುಂಡು ಹಾಕಿ ಅಂತ ಹೇಳಿದ್ರಿ. ಎಲ್ಲರಿಗೂ ಆ 25 ಜನಕ್ಕೂ ಗುಂಡು ಹಾಕಿ ಒಳಗಡೆ ಹಾಕಿ, ಇಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಪಕ್ಕದಲ್ಲಿ ಕಲ್ಲು ಬಂದಿದೆ ಅಂತ ಹೇಳಿ ಅದು ಇಲ್ಲ, ಅವ್ರಿಗೆ ಜ್ಞಾನ ಕೆಟ್ಟೋಗಿದೆ, ಚಂದ್ರಲೋಕದಿಂದ ಬಂದಿದೆ ಅಂತ ದಾಖಲೆ ರೆಡಿ ಮಾಡಿ. ಸರ್, ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಬಂದಿದ್ದೀರಿ, ಏನ್ ಹೇಳ್ತೀರಿ ಸರ್? ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ನಾವು ಬಂದಿದ್ದೀರಿ. ಇಲ್ಲಿ ಸರ್ಕಾರ ಮಾಡ್ತಾ ಇರೋ ತಪ್ಪಿನಿಂದ ಇಷ್ಟೆಲ್ಲ ಘಟನೆಗಳಾಗ್ತಾ ಇದೆ, ಅದರಿಂದ ನಾವು ಬಂದಿದ್ದೀವಿ. ಒಂದು ಸರ್ 22 ಜನ ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ, ಮತ್ತಷ್ಟು ಆರೋಪಿಗಳು ಇನ್ನು ಬಹಳ ಭೂಗತ ಇದ್ದಾರೆ. ಭೂಗತದವ್ರನ್ನೆಲ್ಲ ಬಂಧಿಸಬೇಕು, ನ್ಯಾಯ ಸಿಗಬೇಕು, ಹಿಂದೂಗಳ ಪರವಾದ ಹೋರಾಟಕ್ಕೆ ಬಂದಿದ್ದೀವಿ. ಸರ್, ಇವತ್ತೊಂದು ಸಭೆ ಮಾಡಿದ್ರಿ, ಸಭೆಯಲ್ಲಿ ಏನ್ ಆಗ್ರಹ ಮಾಡಿದ್ರಿ ಸರ್? ಅವ್ರನ್ನ ಗುಂಡು ಹಾಕಿ ಅಂತ ಹೇಳಿದ್ರಿ. ಎಲ್ಲರಿಗೂ ಆ 25 ಜನಕ್ಕೂ ಗುಂಡು ಹಾಕಿ ಒಳಗಡೆ ಹಾಕಿ, ಇಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಪಕ್ಕದಲ್ಲಿ ಕಲ್ಲು ಬಂದಿದೆ ಅಂತ ಹೇಳಿ. ಅದು ಇಲ್ಲ, ಅವ್ರಿಗೆ ಜ್ಞಾನ ಕೆಟ್ಟೋಗಿದೆ, ಚಂದ್ರಲೋಕದಿಂದ ಬಂದಿದೆ ಅಂತ ದಾಖಲೆ ರೆಡಿ ಮಾಡಿ. ಓಕೆ, ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ ಟಿವಿ, ಮದ್ದೂರು.